ಇನ್ನು ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಆಯ್ತಲ್ಲ, ಇದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ಒಬ್ಬೊಬ್ಬ ಭಾರತೀಯರ ನುಡಿಗಳಿದು. ಈ ಪ್ರತೀಕಾರದ ಕಿಚ್ಚು ಈಗ ದಗದಗನೆ ಹೊತ್ತಿ ಉರಿತಾ ಇದೆ. 26 ಹಿಂದೂಗಳ ಹತ್ಯೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಾ ಭಾರತ ಎಸ್ ಅಂತ ಹೇಳ್ತಾ ಇದೆ ಮೂಲಗಳು. ಸುದೀರ್ಘ 6 ವರ್ಷದ ಬಳಿಕ ಸಿಸಿಪಿಯ ಮೀಟಿಂಗ್ ಆಯಿತು. ಅತಿ ದೊಡ್ಡ ನಿರ್ಧಾರವನ್ನ ಕೈಗೊಳ್ಳುವಾಗ ಈ ಒಂದು ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಸಿಸಿಪಿಎ ಇವತ್ತು ಸಂಜೆನೆ ಪಾಕ್ ವಿರುದ್ಧ ಯುದ್ಧ ಘೋಷಣೆ ಮಾಡಿಬಿಡ್ತಾರ ಗೊತ್ತಿಲ್ಲ. ಉಗ್ರರನ್ನ ಸೆದೆಬಡಿಯೋ ನಿಟ್ಟಿನಲ್ಲಿ ಯುದ್ಧ ಆಗುತ್ತೆ. ಇದು ಮಧ್ಯಾಹ್ನ 3 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ನಿರ್ಣಯಗಳ ಘೋಷಣೆಯನ್ನ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಗೂ ಕೂಡ ಮಾಡಲಾಗುತ್ತೆ 3 ಗಂಟೆಗೆ. ಸೊ ಈ 3 ಗಂಟೆಯ ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ನಿರ್ಧಾರ ಪ್ರಕಟವಾಗುತ್ತಾ? ಸಿಸಿಪಿಎ ಮೀಟಿಂಗ್ ಆಯ್ತಲ್ಲ, ಈ ಮೀಟಿಂಗ್ ಯಾವಾಗ ನಡೆಯುತ್ತೆ ಅಂತಂದ್ರೆ ಮೇಜರ್ ಡಿಸಿಷನ್ ಅನ್ನ ತಗೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ಈ ಸಿಸಿಪಿಎ ಮೀಟಿಂಗ್ ಆಗೋದು. ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ. ಮತ್ತೊಂದು ಕಡೆ LOC ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಪಾಕಿಸ್ತಾನದಿಂದ ಪದೇ ಪದೇ ಗುಂಡಿನ ದಾಳಿ ಆಗ್ತಾ ಇದೆ ನಿರಂತರವಾಗಿ. ಲಾಸ್ಟ್ 1 ವೀಕ್ ಇಂದ ಕಂಟಿನ್ಯೂಸ್ ಆಗಿ ಫೈರಿಂಗ್ ಆಗ್ತಾ ಇದೆ ಬಾರ್ಡರ್ ಅಲ್ಲಿ, LOCಯಲ್ಲಿ ಪ್ರಮುಖವಾಗಿ. ಕಳೆದ ರಾತ್ರಿ 4 ಕಡೆ ಪಾಕಿಸ್ತಾನ ಸೈನಿಕರು ಫೈರ್ ಮಾಡಿದರೆ ಕಣ್ರಿ. ಎಲ್ಲೆಲ್ಲಿ ಪಾಕಿಸ್ತಾನ ದಾಳಿ ಮಾಡಿದರೆ ಅದರ ಮಾಹಿತಿಯನ್ನು ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡುತ್ತೆ. ನಿರಂತರವಾಗಿ ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಾ ಇದೆ. ಎಲ್ಲೇ ದಾಳಿಯಾಗಿದ್ದು ಅನ್ನೋದರ ಒಂದು ಮ್ಯಾಪ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಆ ಸ್ಥಳಗಳ ಮಾಹಿತಿ ಜೊತೆಗೆ ಯಾವ್ಯಾವತ್ತು ಈ ಗುಂಡಿನ ದಾಳಿಯಾಗಿದ್ದು ಎಲ್ಲದರ ಮಾಹಿತಿ ಈ ಒಂದು ಮ್ಯಾಪ್ನಲ್ಲಿದೆ. ಪದೇ ಪದೇ ಗುಂಡಿನ ದಾಳಿ ಆಗ್ತಾ ಇರೋದು ಲಾಸ್ಟ್ 1 ವೀಕ್ನಿಂದ. ಆಮೇಲೆ ನಿನ್ನೆ ರಾತ್ರಿಯೂ ಕೂಡ ಅಷ್ಟೇ, ಲಾಸ್ಟ್ ನೈಟು 4 ಕಡೆ ಪಾಕಿಸ್ತಾನ ಅವರ ಸೈನಿಕರು ಫೈರಿಂಗ್ ಮಾಡಿರೋದು ನೋಡಿ. ಅಕ್ನೂರಿಂದ ಹಿಡಿದು ಕುಪ್ವಾರ ತನಕ, ಮತ್ತೊಂದು ಕಡೆ ಈ ಕಡೆ ಸುಂದರ್ಬನಿಯಿಂದ ಹಿಡಿದು ನೀಲಂ ತನಕ ಕಂಟಿನ್ಯೂಸ್ ಆಗಿ ದಾಳಿ ಆಗಿದೆ. ಒಂದು 29ನೇ ತಾರೀಕು ಆಗಿದೆ, 27ನೇ ತಾರೀಕು 2 ಫೈರಿಂಗ್ ಆಗಿದೆ, 22ನೇ ತಾರೀಕು ಮತ್ತೆ ಈ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಅವತ್ತೇ ಮತ್ತೊಂದು ಫೈರಿಂಗ್ ಆಗಿದೆ ಉರಿ ಸೆಕ್ಟರ್ನಲ್ಲಿ. ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಫೈರಿಂಗ್ ಆಗಿದೆ ಅನ್ನೋದರ ರೂಟ್ ಮ್ಯಾಪ್ ನೋಡ್ತಾ ಇದ್ದೀರಿ.